ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಕಾರೆಗೆರೆ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ರೈತರು ಕೃಷಿ ಚಟುವಟಿಕೆ ಮಾಡಲು ಬಹಳ ಕಷ್ಟಕರವಾಗುತ್ತಿದ್ದು, ದಯವಿಟ್ಟು ಬೋರ್ಗೆ ಪ್ರತ್ಯೇಕವಾಗಿ ಟಿಸಿ ಅಳವಡಿಸಿ ಎಂದು ಅರ್ಜಿ ಸಲ್ಲಿಸಿದ್ದರೂ ಕೂಡ ನಾಗಮಂಗಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಭ್ರಷ್ಟ ಅಧಿಕಾರಿಗಳು ಕಾರೆಗೆರೆ ಬಡ ರೈತರಿಂದ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಹಣ ಕೊಡದಿದ್ದಾಗ ಟಿಸಿ ಅಳವಡಿಸದೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕಾರೆಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮತ್ತು ನೊಂದ ರೈತರು ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು. ನಾನು 30 ವರ್ಷದ ಮೇಲಾಯ್ತಾ ಅದೇ ಅವತ್ತೇ ಕೇಳ್ಕೊಂಡು ಟಿಸಿ ಕೊಟ್ಟಿದ್ದೆ. ನಾನು ಏನೇನೋ ಮಾಡಿಕೊಂಡು ಬಣ್ಣ ನೀರು ಕೊಟ್ಟಿದ್ದು ಅದು ಇಲ್ಲ. ಬೆಳೆ ಎಲ್ಲ ಒಣಗೋಗ್ಬಿಡ್ತದೆ. ನಾವು ದಯವಿಟ್ಟು ನನ್ನ ಮಾತಿಗೆ ಸ್ಪಂದಿಸ್ಬೇಕು. ದಯವಿಟ್ಟು ನಮ್ಮ ಕಡೆ ಗಮನ ಕೊಡೋದು. ನಾವು ಟಿಸಿ ಕೊಟ್ಕೊಂಡು ನಮ್ಮ ದೂರ ಆಗಿದ್ದೀವಿ. ಅದರಿಂದ ನಮ್ಮ ಕಡೆ ಗಮನ ಕೊಟ್ಟು ನೀವು ಇದನ್ನು ಸ್ವಾಮಿ ನಾವು ಇದ್ರಿ ಅಲ್ಲಿಂದ ಬೆಳೆಸ್ಕೊಂಡು 1 ಕಿಲೋಮೀಟ್ರ್ ಐತೆ ಟಿ ಸಿ ಟೈಂದ. ಅದು ನಮ್ಗೆ 20 ವರ್ಷದಿಂದ ಸರ್ವಿಸ್ ಕೊಟ್ಟು ನಮಗೆ ಟಿ ಸಿ ಇಲ್ಲ. ಅವ್ರಿಗೆ ಒಂದೊಂದು ನಂಬರ್ಗೆ ಟಿ ಸಿ ಕೊಟ್ಟು ಮಾಡ್ತಾವ್ರೆ. ವೋಲ್ಟೇಜ್ ಇಲ್ಲ ಇಲ್ಲಿ ನಮಗೆ. ಆದರೆ ಒಂದು ದಿವಸ ಓಡಿದ್ರೆ ಒಂದು ದಿವಸ ಓಡಲ್ಲ. ಅಲ್ಲಿ ಟಿ ಸಿ 2 ದಿವಸ ಹಾಕಿದ್ದು 3 ದಿವಸಕ್ಕೆ ಸುಟ್ಟೋಯ್ತದೆ. ತಿರ್ಗಾ 2 ತಿಂಗಳು 3 ತಿಂಗಳು ಗ್ಯಾಪ್ ತಗೋತಾರೆ. ಆ ಖರ್ಚಲ್ಲಿ ನಾವು ಅಡಿಕೆ ಅದು ಇದು ಎಲ್ಲ ಒಣಗೋಯ್ತದೆ. ಹಾಕಿದ ಬೆಳೆ ಎಲ್ಲ ನಾವೇನು ಮಾಡ್ಬೇಕು ಹೇಳಿ? ನೋಡಿ ಸ್ವಾಮಿ, ಅಡಿಕೆ ಇಡಲ್ಲ ನಮಗೆ ಸುಟ್ಟೋಗ್ಬಿಡ್ತದೆ. 3 ತಿಂಗಳಿಂದ ಟಿ ಸಿ ಸುಟ್ಟೋಗಿ ಟಿ ಸಿ ಆಗ್ತಾ ಇಲ್ಲ. ಏನೋ ಹೇಳೋಕ್ಕೂ ಏನೋ ಒಂದು ಉದಾಹರಣೆ ಹೇಳ್ತಾರೆ. ನಮ್ಮ ಕಷ್ಟ ಹಿಂಗೆ ಆಗದೆ, ಕೈ ಇಡಲ್ಲ ಹೋಗ್ತಾಗ್ತದೆ. ನಮ್ಮ ಕಷ್ಟ ಹಿಂಗೆ ಆಗಲ್ಲ ಸರ್. ಎಷ್ಟು ಹೇಳಿದ್ರು ಅವ್ರು ಹೇಳೋದೇ ಮಾಡೋದೇ ಹೊರತು ನಾವು ಹೇಳೋದು ಯಾವುದೂ ಮನಸ್ಸು ಹಾಕೊಳ್ಳೋದಿಲ್ಲ. ಅಕ್ರಮವಾಗಿ ಏನೇನೋ ಮಾಡಬಾರ್ದಿಲ್ಲ, ಏನಾದ್ರು ಕಂತಿಲ್ಲ ಕೆಲಸ ಮಾಡಬೇಕಂದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಾಗ್ತದೆ ಸರ್. ಎಲ್ಲ ಪರಿಸ್ಥಿತಿ ಆಗುತ್ತೆ ನೋಡಿ ಸರ್. ಕಾರೆಗೆರೆ ಗ್ರಾಮ ಕಸಬಾ ಹೋಬಳಿಯದು ನಾಗರಾಜಪಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರು. ಈ ನಮ್ಮ ಗಿರೀಶ್ದು ನಮ್ಮ ವೆಂಕಟೇಶ್ವರ ಒಂದು ಅವ್ರ ಬೋರ್ದು 2 ತಿಂಗಳಾಗಿದೆ ಟಿ ಸಿ ಸುಟ್ಟೋಗಿ. ಟಿ ಸಿ ಸುಟ್ಟು 2 ತಿಂಗಳಿಂದ ಬಂದು ಸಾಕಾಗಿ ಬೇಸತ್ತಿ ನಾನು ಕರ್ಕೊಂಬಂದರು. ಇಲ್ಲಿ ಬಂದು ಅಧಿಕಾರಿಗಳು ಕೇಳಿದೆ. ಅಧಿಕಾರಿಗಳು ಏನಂತಾರೆ, ನಾಳೆ ಹಾಕ್ತೀನಿ ನಾಡ್ದು ಹಾಕ್ತೀನಿ ಅಂತಾರೆ. ಇನ್ನೊಂದು ಪಕ್ಕದಲ್ಲಿ ಒಂದು ಟಿ ಸಿ ಇತ್ತು 25 ಕೆವಿಗೆ. ಅಲ್ಲಿ ಸದ್ಯಕ್ಕೆ ಬೆಳೆ ಒಣಗೋಯ್ತದೆ ಅಂತ ಹೇಳ್ಬಿಟ್ಟು ಕನೆಕ್ಷನ್ ಕೊಡೋಕೆ ಹೋಗಿದ್ದಕ್ಕೆ ಅವ್ರು ಗಲಾಟೆ ಬಂದು ಕಂಪ್ಲೇಂಟ್ ಕೊಡೋಕೆ ಹೋದ್ರು ಸ್ಟೇಷನ್ಗೆ. ಸ್ಟೇಷನ್ ಏನಂದರೆ ಇಲ್ಲಿ ಹಾಕ್ಬೇಡಿ ಅಂತ, ನಮಗೆ ಹಾಕ್ಬೇಡಿ ನಾಳೆ ಟಿ ಸಿ ಎತ್ತಿಸ್ತೀರಿ ಅಂತ ಕಳಿಸಿದ್ದಾರೆ. ಅಲ್ಲೇನಾಗಿದೆ ನಮ್ಮೂರಲ್ಲಿ ಅಂದರೆ ಒಂದು ಬೋರ್ಗೆ 2 ಟಿ ಸಿ ಹಾಕಿದ್ದಾರೆ ಬೇರೆಯವ್ರಿಗೆ. ರಾಜಕೀಯ ರಾಜಕೀಯ ದುರ್ದೋಷ ಇಟ್ಕೊಂಡು ಒಂದು ಬೋರ್ಗೆ 2 ಟಿ ಸಿ. ನಮಗೆ ಒಂದು ಬೋರ್ಗೆ 1 ಟಿ ಸಿ ಅಲ್ಲ, 5-10 ಬೋರಿಂದ 1 ಟಿ ಸಿ ಇದೆ. ಅವ್ರಿಗೆ ಒಂದು ನಂಬರ್ಗೆ 2 ಟಿ ಸಿ. ಕಾರೆಗೆರೆ ಗ್ರಾಮದ ಕೃಷ್ಣಮೂರ್ತಿ, ಶೀನಪ್ಪ, ಲೇಟ್ ಹನುಮಂತರಾಯರ ಮಗ ಕೃಷ್ಣ, ರಾಮೇಗೌಡ ರೈತರು ಇಂದು ಸೆಸ್ಕಾಂ ಇಲಾಖೆಗೆ ಬಂದು ಅಧಿಕಾರಿಗಳಿಗೆ ಮನವಿ ಮಾಡಿ ಕೇಳಿಕೊಂಡರೂ ನಮಗೆ ಸ್ಪಂದಿಸುತ್ತಿಲ್ಲ. ರಾಜಕೀಯ ದುರುದ್ದೇಶದಿಂದ ನಮಗೆ ಟಿಸಿ ನೀಡಲು ನಿರಾಕರಿಸಿದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಗಳಿಂದ ರೈತರು ಹೇಗೆ ಬದುಕಲು ಸಾಧ್ಯವೆಂದು ರೈತರು ಅಧಿಕಾರಿಗಳ ವಿರುದ್ಧ ಮಾತನಾಡಿದರು. ರೈತರು ಹೇಳುವಂತೆ ರಾಜಕೀಯ ಮುಖಂಡರು ಪ್ರಭಾವ ಬಳಸಿ ಒಂದೇ ಆರ್ಆರ್ ನಂಬರ್ಗೆ 2 ಟಿಸಿಗಳನ್ನು ಪಡೆಯುತ್ತಾರೆ. ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಿ ಹಿರಿತನದ ಮೇಲೆ ಟಿಸಿ ನೀಡಲು ಭ್ರಷ್ಟ ಅಧಿಕಾರಿಗಳು ಒಪ್ಪುವುದಿಲ್ಲ. ಇಂತಹ ಅಧಿಕಾರಿಗಳಿಂದ ರೈತರು ಹೇಗೆ ಬದುಕಲು ಸಾಧ್ಯವೆಂದು ಗ್ರಾಮಸ್ಥರು ಆರೋಪಿಸಿದರು. ಒಂದು ವಾರ ಕಾಯೋಣ, ಅದ್ರ ನಂತರ ಮುಂದೆ ಬಂದು ನಾವು ಈ ಹೋರಾಟವನ್ನು ಗ್ಯಾರಂಟಿ ಮಾಡ್ತೀವಿ. ನಾವು ಪ್ರತಿಯೊಂದು ಮಾಡೋದು ಗ್ಯಾರಂಟಿ ಹಂಗ ಸರ್. ನಮಗೆ ಈಗ ಕುಡಿಯೋಕ್ಕೆ ಮತ್ತೆ ತೊಂದರೆ, ದನ ಕರಿಗೆ ತೊಂದರೆ. ಬನ್ನಿ ಸ್ಪಾಟಿಗೆ ಅದು ಏನು ಅಧಿಕಾರಿಗಳು ಏನು ಬಂದು ಸ್ಪಾಟ್ ಬಂದು ಮಂಜೂರು ಮಾಡಿ ನಮ್ಗೇನು ತೊಂದರೆ ಆಗಿ ನೋಡಿ ಅಂದರೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಬರೀ ಈ ಕಾರಣ ಹೇಳ್ಕೊಂಡೇ ಬಂದರೆ ಹೊರತು ಬಂದು ಏನು ಸ್ಪಾಟಿಗೆ ಯಾರು ಬಂದು ಮಾಜೂರು ಮಾಡಿಲ್ಲ. ಜೋಳ ಹಾಕಿದ್ದೀವಿ, ತೆಂಗು ಅದೇ, ಮತ್ತು ಉಳ್ಳಿ ಇವೆಲ್ಲ ಹಾಕಿದ್ದೀವಿ, ಹಸುಗೂ ಮೇವು ಹಾಕಿದ್ದೀವಿ. ಎಲ್ಲ ಒಣಗೋಗಿದೆ, ನೀರು ಬರ್ತಾ ಇಲ್ಲ, ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಅದರಿಂದ ನಾವು ಬಂದು ಕಂಪ್ಲೇಂಟ್ ಮಾಡಿದ್ರೆ ಯಾರು ಸರಿಯಾಗಿ. ಒಂದು ವಾರದಲ್ಲಿ ರೈತರಿಗೆ ಟಿಸಿ ಅಳವಡಿಸದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಗ್ರಾಮಸ್ಥರು ಒತ್ತಾಯಿಸಿದರು. 1 ಲಕ್ಷ ಬೇಡಿಕೆ ಇಕ್ಕಿದ್ದಾರೆ. 1 ಲಕ್ಷ ಕಾಸು ಇವರು ಬಡವರು ರೈತರುಗಳು ಎಲ್ಲಿಂದ ತಂದು ಕೊಡ್ತಾರೆ ಇಟ್ಟಿರೋದು ಟಿ ಸಿ ಅಳವಡಿಸೋಕ್ಕೆ? ಬಡವರು 1 ಲಕ್ಷ ಬೇಡಿಕೆ ಇಕ್ಕಿ ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡುಗಳನ್ನ? ರೈತರನ್ನ ಕಷ್ಟ ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ. ಈ KEB ಅಧಿಕಾರಿಗಳದ್ದು ಇಲ್ಲಿ ಅಂಧ ದರ್ಬಾರ್ ನಡೀತಾ ಇದೆ ಇಲ್ಲಿ. ಅದರಿಂದ ಇಲ್ಲಿ ರಾಜಕೀಯ ಒತ್ತಡದಿಂದ ರೈತರುಗಳು ವಿಷ ಕುಡಿಯೋ ಪರಿಸ್ಥಿತಿ ಹೊರಟಾಗಿದ್ದಾರೆ. ಬೆಳಿಗ್ಗೆ ಯಾರ್ದು ಪಕ್ಕದ ಟಿ ಸಿ ಹಾಕೊಳಕ್ಕೆ ಹೋದರೆ ಬಿಡಲ್ಲ ಅಂದರೆ ನಂದು ಅಂತಾನೆ. ಯಾರ್ದು KEB ಟಿ ಸಿ ಇಲ್ಲ, ಅವ್ನು ಪರ್ಸ್ನಲ್. ಅದು ಯಾವುದೇ ಕಾರಣಕ್ಕೆ ಯಾರ್ದು ಪರ್ಸ್ನಲ್ ಇಲ್ಲ ಇಲ್ಲಿ.
ಕೆ ಇ ಬಿ ಒಂದ್ಸಲ ಅಳವಡಿಸಿದ್ರೆ ಕೆ ಇ ಬಿದ ಟಿ ಸಿ ನಮಗೆ ಗೊತ್ತಿರೋ ಮಟ್ಟಿಗೆ ತಿಳಿದಿದೆ. ಇಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಹೊಟ್ಟು ರೈತರಿಗೆ ಸರ್ವನಾಶ ಮಾಡ್ತಾ ಇದ್ದಾರೆ. ರಾಜಕೀಯ ಉದ್ದೇಶದಿಂದ ಬದುಕಕ್ಕಾಯ್ತಲ್ಲ, ಊರು ಬಿಟ್ಟು ಹೊರಗಡೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ನಾವು. ಇಲ್ಲಿದೆ ನಾನು ಹಕ್ಕು ಮಾಹಿತಿಯಲ್ಲಿ ಕೇಳಿದ್ದೀನಿ, ಒಂದು ಟೋಟಲ್ 14 ಟಿ ಸಿಗೆ ಒಂದು 25 ಲಕ್ಷ ಕಲೆಕ್ಷನ್ ಮಾಡಿ ಹೊಸ ಟಿ ಸಿ ಕುಣಿಸ್ತಾರೆ. ಆಲ್ರೆಡಿ ಒಂದು ಟಿ ಸಿ ಆಗಿದೆ, ಇನ್ನು ಹೊಸದಾಗಿ ಗೋರ್ಮೆಂಟ್ ನಂಬರ್ ಕಟ್ಟಿಲ್ಲ, ಏನು ಕಾಲೇ ಟಿ ಸಿ ಕುಣಿಸ್ತಾ ಇದ್ದಾರೆ. ನಮ್ದು 20 ವರ್ಷ 15 ವರ್ಷದಿಂದ ಟಿ ಸಿ ಇದ್ರು ಅಲ್ಲ ಬೋರ್ಗಳಿದ್ರು ಟಿ ಸಿ ಕೊಟ್ಟಿಲ್ಲ ನಮಗೆ. ಇದು ನಮ್ಮ ರೈತರು ಕಷ್ಟ ಕೇಳೋದು ಹೆಂಗೆ ಅಂದರೆ ಇಲ್ಲಿ ಬಂದರೆ ಅಧಿಕಾರಿಗಳು ಉಡಾಪಿ ಮಾತು. ನಾವು ಯಾರು ಅಂತ ಹೇಳೋಣ, ಇಲ್ಲೇನೋ ಪತ್ರಿಕಾರ್ತರ ಮುಂದೆ ಹೇಳ್ತಾ ಇದ್ರೆ ದಯಮಾಡಿ ಒಂದು ನಮಗೆ ಸಹಾಯ ಮಾಡಬೇಕಂತ ಕೈ ಜೋಡಿಸಿ ಮನವಿ ಮಾಡ್ತಿದ್ವಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.